ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಕ್ಷಿ ವ್ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಮಾನ್ಯ ಕನ್ನಡದ ಬಗ್ಗೆ ಪ್ರಶ್ನೆಗೆ ಆನ್ಸರ್ನ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ನಾನು ಮಾಡ್ತಿರೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ, ನಿಮ್ಮ ಎಕ್ಸಾಮ್ಗೆ ಇದು ಯೂಸ್ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಾನು ಮಾಡಿರೋ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬನ್ನಿ ಕ್ವಶನ್ನ ಸ್ಟಾರ್ಟ್ ಮಾಡ್ತೀನಿ. ಕ್ವಶನ್ ನಂಬರ್ 1. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ. ಎ. ಗಿರೀಶ್ ಕಾರ್ನಾಡ್, ಬಿ. ಯು. ಆರ್. ಅನಂತಮೂರ್ತಿ, ಸಿ. ಕುವೆಂಪು, ಡಿ. ದ. ರಾ ಬೇಂದ್ರೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಕುವೆಂಪು. ಕ್ವಶನ್ ನಂಬರ್ 2. ನಕ್ಷತ್ರ ಈ ಪದ ಯಾವ ಲಿಂಗವನ್ನು ಸೂಚಿಸುತ್ತದೆ? ಆಪ್ಷನ್ ಎ ಸ್ತ್ರೀಲಿಂಗ, ಆಪ್ಷನ್ ಬಿ ನಪುಂಸಕಲಿಂಗ, ಆಪ್ಷನ್ ಸಿ ಪುಲ್ಲಿಂಗ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ನಪುಂಸಕಲಿಂಗ. ಕ್ವಶನ್ ನಂಬರ್ 3. ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು? ಆಪ್ಷನ್ ಎ ಆದಿಕವಿ ವಾಲ್ಮೀಕಿ, ಆಪ್ಷನ್ ಬಿ ಚಿಕ್ಕವೀರ ರಾಜೇಂದ್ರ, ಆಪ್ಷನ್ ಸಿ ಚನ್ನಬಸವ ನಾಯಕ, ಆಪ್ಷನ್ ಡಿ ಸಣ್ಣ ಕಥೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕವೀರ ರಾಜೇಂದ್ರ. ಕ್ವಶನ್ ನಂಬರ್ 4. ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ಅಕ್ಷರಗಳಿವೆ? ಆಪ್ಷನ್ ಎ 50, ಆಪ್ಷನ್ ಬಿ 52, ಆಪ್ಷನ್ ಸಿ 49, ಆಪ್ಷನ್ ಡಿ 51. ಸರಿಯಾದ ಉತ್ತರ ಆಪ್ಷನ್ ಸಿ 49. ನಾನು ಮಾಡ್ತಿರೋದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ 1/9/2024 ನಡೆದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ನಾನು ಮಾಡ್ತಿರೋ ಕ್ವಶನ್ ಪೇಪರ್ ಬಂದು ಬಿ ಸೀರೀಸ್ದು. ನಿಮ್ಮ ಹತ್ರ ಯಾರಾದರೂ ನೀವು ಅದೇನಾದರೂ ಎಕ್ಸಾಮ್ನ ಅಟೆಂಡ್ ಮಾಡಿದರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 5. ಬಹಳ ಸುಂದರವಾದುದನ್ನಲ್ಲದ ಕನ್ನಡ ಲಿಪಿಯ ಮೂಲಲಿಪಿ ಯಾವುದು? ಆಪ್ಷನ್ ಎ ಬ್ರಾಹ್ಮಿ, ಆಪ್ಷನ್ ಬಿ ದೇವನಾಗರಿ, ಆಪ್ಷನ್ ಸಿ ಹಿಂದಿ, ಆಪ್ಷನ್ ಡಿ ತೆಲುಗು. ಸರಿಯಾದ ಉತ್ತರ ಆಪ್ಷನ್ ಬಿ ದೇವನಾಗರಿ. ಕ್ವಶನ್ ನಂಬರ್ 6. ಕನ್ನಡ ಭಾಷೆಯಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ವ್ಯಂಜನಗಳು, ಆಪ್ಷನ್ ಬಿ ಯೋಗವಾಹಗಳು, ಆಪ್ಷನ್ ಸಿ ಸ್ವರಗಳು, ಆಪ್ಷನ್ ಡಿ ಅನುನಾಸಿಕಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರಗಳು. ಕ್ವಶನ್ ನಂಬರ್ 7. ಅಂಬಿಕಾತನಯ ದತ್ತ ಎಂಬುದು ಯಾವ ಕವಿ ಕಾವ್ಯನಾಮ? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ. ರಾ ಬೇಂದ್ರೆ, ಆಪ್ಷನ್ ಸಿ ಶಿವರಾಮ ಕಾರಂತ, ಆಪ್ಷನ್ ಡಿ ಬಿ. ಎಂ. ಶ್ರೀಕಂಠಯ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ದ. ರಾ ಬೇಂದ್ರೆ. ಕ್ವಶನ್ ನಂಬರ್ 8. ಕರ್ನಾಟಕದ ಅಧಿಕೃತ ನಾಡಗೀತೆಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಜಯದೇವಿ ತಾಯಿ ಲಿಗಾಡೆ, ಆಪ್ಷನ್ ಸಿ ದ. ರಾ ಬೇಂದ್ರೆ, ಆಪ್ಷನ್ ಡಿ ಬಿ. ಎಂ. ಶ್ರೀಕಂಠಯ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ? ಆಪ್ಷನ್ ಎ ಉದ್ಧರಣ, ಆಪ್ಷನ್ ಬಿ ವಿವರಣಾತ್ಮಕ, ಆಪ್ಷನ್ ಸಿ ಆವರಣ, ಆಪ್ಷನ್ ಡಿ ಭಾವಸೂಚಕ. ಸರಿಯಾದ ಉತ್ತರ ಆಪ್ಷನ್ ಎ ಉದ್ಧರಣ. ಕ್ವಶನ್ ನಂಬರ್ 10. ಅವರು ಚೆನ್ನಾಗಿ ಬರೆದರೆ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಈ ವಾಕ್ಯದಲ್ಲಿ ಸರ್ವನಾಮ ಪದ? ಆಪ್ಷನ್ ಎ ಚೆನ್ನಾಗಿ, ಆಪ್ಷನ್ ಬಿ ಅವರು, ಆಪ್ಷನ್ ಸಿ ಅಂಕಗಳನ್ನು, ಆಪ್ಷನ್ ಡಿ ಉತ್ತಮ. ಸರಿಯಾದ ಉತ್ತರ ಆಪ್ಷನ್ ಬಿ ಅವರು. ಓಕೆ, 11ರಿಂದ 14ನೇ ಕ್ವಶನ್. ಮೊದಲ ಗುಂಪಿನ ಪದಕ್ಕೆ ಹೋಲುವಂತೆ ಎರಡನೇ ಗುಂಪಿಗೆ ಸೂಕ್ತ ಪದವನ್ನು ಗುರುತಿಸಿ. ಕ್ವಶನ್ ನಂಬರ್ 11. ಅದರಲ್ಲಿ ಬ್ಯಾಂಕ್ ಗ್ರಾಹಕ, ದವಾಖಾನೆ. ಕ್ವಶನ್ ಮಾರ್ಕ್. ಎ ಗುಳಿಗೆ, ಬಿ ಆಪ್ಷನ್ ಬಿ ರೋಗಿ, ಆಪ್ಷನ್ ಸಿ ಸಹಾಯಕ, ಆಪ್ಷನ್ ಡಿ ವೈದ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ರೋಗಿ. ಕ್ವಶನ್ ನಂಬರ್ 12. ಕವಿ, ಕಾವ್ಯ,
ವಾದ್ಯ ಕ್ವಶನ್ ಮಾರ್ಕ್. ಆಪ್ಷನ್ ಎ ವಾದ, ಆಪ್ಷನ್ ಬಿ ವೈದ್ಯ, ಆಪ್ಷನ್ ಸಿ ಸಂಗೀತ, ಆಪ್ಷನ್ ಡಿ ಗೀತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗೀತ. ಕ್ವಶನ್ ನಂಬರ್ 13. ರಾಷ್ಟ್ರ ಪ್ರಧಾನ ಮಂತ್ರಿ, ರಾಜ್ಯ. ಆಪ್ಷನ್ ಎ ಮಂತ್ರಿ, ಆಪ್ಷನ್ ಬಿ ರಾಜ್ಯಪಾಲರು, ಆಪ್ಷನ್ ಸಿ ಮುಖ್ಯಮಂತ್ರಿ, ಆಪ್ಷನ್ ಡಿ ರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಖ್ಯಮಂತ್ರಿ. ಕ್ವಶನ್ ನಂಬರ್ 14. ತ್ರಿಪದಿ 3 ಸಾಲು, ಷಟ್ಪದಿ ಕ್ವಶನ್ ಮಾರ್ಕ್. ಆಪ್ಷನ್ ಎ 6 ಸಾಲು, ಆಪ್ಷನ್ ಬಿ 8 ಸಾಲು, ಆಪ್ಷನ್ ಸಿ 4 ಸಾಲು, ಆಪ್ಷನ್ ಡಿ 16 ಸಾಲು. ಸರಿಯಾದ ಉತ್ತರ ಆಪ್ಷನ್ ಎ 6 ಸಾಲು. ಕ್ವಶನ್ ನಂಬರ್ 15ರಿಂದ 19. ಈ ಕೆಳಗಿನ ಪದಗಳಿಗೆ ಪರ್ಯಾಯ ಪದವನ್ನು ಸೂಚಿಸಿ. ಕ್ವಶನ್ ನಂಬರ್ 15. ನಾಂದಿ. ಆಪ್ಷನ್ ಎ ಅಂತ್ಯ, ಆಪ್ಷನ್ ಬಿ ಪ್ರಾರಂಭ, ಆಪ್ಷನ್ ಸಿ ಮುಕ್ತಾಯ, ಆಪ್ಷನ್ ಡಿ ಮಧ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಕ್ತಾಯ. ಕ್ವಶನ್ ನಂಬರ್ 16. ಮೇಧಾವಿ. ಆಪ್ಷನ್ ಎ ಅಹಂಕಾರಿ, ಆಪ್ಷನ್ ಬಿ ಶಕ್ತಿವಂತ, ಆಪ್ಷನ್ ಸಿ ಗುಣವಂತ, ಆಪ್ಷನ್ ಡಿ ಬುದ್ಧಿವಂತ. ಸರಿಯಾದ ಉತ್ತರ ಆಪ್ಷನ್ ಡಿ ಬುದ್ಧಿವಂತ. ಕ್ವಶನ್ ನಂಬರ್ 17. ಮಿಥ್ಯ. ಆಪ್ಷನ್ ಎ ಸುಳ್ಳು, ಆಪ್ಷನ್ ಬಿ ನಗ್ನತೆ, ಆಪ್ಷನ್ ಸಿ ಸತ್ಯ, ಆಪ್ಷನ್ ಡಿ ವೈರುಧ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಸುಳ್ಳು. ಈ ಕ್ವಶನ್ ನಂಬರ್ 17 ನನಗೆ ಸ್ವಲ್ಪ ಡೌಟ್ ಇದೆ. ಸರಿಯಾದ ಉತ್ತರನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ನೋಡಿ ಹಾಕಿರ್ತೀನಿ. ನಂಗೆ ಸ್ವಲ್ಪ ಕ್ವಶನ್ ನಂಬರ್ ಡೌಟ್ ಇದೆ. ಕ್ವಶನ್ ನಂಬರ್ 18. ಅಂಜಿಕೆ. ಆಪ್ಷನ್ ಎ ಬೆದರಿಕೆ, ಆಪ್ಷನ್ ಬಿ ಕೋಪ, ಆಪ್ಷನ್ ಸಿ ಶಾಪ, ಆಪ್ಷನ್ ಡಿ ಹೆದರಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹೆದರಿಕೆ. ಕ್ವಶನ್ ನಂಬರ್ 19. ಆದೇಶ. ಆಪ್ಷನ್ ಎ ಅರ್ಪಣೆ, ಆಪ್ಷನ್ ಬಿ ಸಂದೇಶ, ಆಪ್ಷನ್ ಸಿ ಪ್ರಮಾಣ, ಆಪ್ಷನ್ ಡಿ ಆಜ್ಞೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಜ್ಞೆ. ಕ್ವಶನ್ ನಂಬರ್ 20ಇಂದ 24. ಕೆಳಗಿನ ಪದಗಳಿಗೆ ವಿರುದ್ಧ ಪದಗಳನ್ನು ಸೂಚಿಸಿ. ಕ್ವಶನ್ ನಂಬರ್ 20. ಕೃತಕ. ಆಪ್ಷನ್ ಎ ಸಾಮಾನ್ಯ, ಆಪ್ಷನ್ ಬಿ ಸರಳ, ಆಪ್ಷನ್ ಸಿ ಕಪಟ, ಆಪ್ಷನ್ ಡಿ ಸಹಜ. ಸರಿಯಾದ ಉತ್ತರ ಆಪ್ಷನ್ ಡಿ ಸಹಜ. ಕ್ವಶನ್ ನಂಬರ್ 21. ದುರ್ಬಲ. ಆಪ್ಷನ್ ಎ ಸಬಲ, ಆಪ್ಷನ್ ಬಿ ವಿಶ್ವಾಸ, ಆಪ್ಷನ್ ಸಿ ಬಲಾಬಲ, ಆಪ್ಷನ್ ಡಿ ಬಲಹೀನ. ಸರಿಯಾದ ಉತ್ತರ ಆಪ್ಷನ್ ಎ ಸಬಲ. ಕ್ವಶನ್ ನಂಬರ್ 22. ಆಪ್ಷನ್ ಆಸಕ್ತಿ. ಆಪ್ಷನ್ ಎ ಬೇಸರ, ಆಪ್ಷನ್ ಬಿ ನಿರಾಸಕ್ತಿ, ಆಪ್ಷನ್ ಸಿ ಆಸೆ, ಆಪ್ಷನ್ ಡಿ ನಿರಾಸೆ. ಸರಿಯಾದ ಉತ್ತರ ಬಿ ಆಪ್ಷನ್ ಬಿ ನಿರಾಸಕ್ತಿ. ಕ್ವಶನ್ ನಂಬರ್ 23. ಸರಳ. ಆಪ್ಷನ್ ಎ ಗಂಭೀರ, ಆಪ್ಷನ್ ಬಿ ಸುಗಮ, ಆಪ್ಷನ್ ಸಿ ಗಹನ, ಆಪ್ಷನ್ ಡಿ ಕಠಿಣ. ಸರಿಯಾದ ಉತ್ತರ ಆಪ್ಷನ್ ಡಿ ಕಠಿಣ. 24. ಸಾರ್ವತ್ರಿಕ. ಆಪ್ಷನ್ ಎ ಸಾಮೂಹಿಕ, ಆಪ್ಷನ್ ಬಿ ವೈಯಕ್ತಿಕ, ಆಪ್ಷನ್ ಸಿ ಪ್ರತ್ಯೇಕ, ಆಪ್ಷನ್ ಡಿ ಸಾರ್ವಜನಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತ್ಯೇಕ. ಕ್ವಶನ್ ನಂಬರ್ 125ಇಂದ 120ವರೆಗೆ. ಕ್ವಶನ್ ನಂಬರ್ 25ಇಂದ 28. ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಪದವನ್ನು ಗುರುತಿಸಿ. ಕ್ವಶನ್ ನಂಬರ್ 25. ಆಪ್ಷನ್ ಎ ವಿದ್ಯಾಭ್ಯಾಸ, ಆಪ್ಷನ್ ಬಿ ವಿದ್ಯಾಭ್ಯಾಸ, ಆಪ್ಷನ್ ಸಿ ವಿದ್ಯಾಭ್ಯಾಸ, ಆಪ್ಷನ್ ಡಿ ವಿದ್ಯಾಭ್ಯಾಸ. ಇದರಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ವಿದ್ಯಾಭ್ಯಾಸ ಇದೆಯಲ್ಲ ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 26. ಎ ಸುಭಾಷಿಣಿ, ಬಿ ಸುಭಾಷಿಣಿ, ಸಿ ಶುಭಾಷಿಣಿ, ಡಿ ಸುಭಾಷಿಣಿ.
ಇದರಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸುಭಾಷಿಣಿ ಕರೆಕ್ಟ್ ಇದೆ. ಕ್ವಶನ್ ನಂಬರ್ 27. ಆಪ್ಷನ್ ಎ ಮನರಂಜನೆ, ಆಪ್ಷನ್ ಬಿ ಮನೋರಂಜನೆ, ಆಪ್ಷನ್ ಸಿ ಮನೋರಂಜನೆ, ಆಪ್ಷನ್ ಡಿ ಮನೋರಂಜನೆ. ಅದರಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಎರಡೂ ಕರೆಕ್ಟ್ ಆಗಿದೆ. ಯಾವುದಾದ್ರೂ ಹಾಕಿ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಅಂದ್ಕೊತೀನಿ. ಕ್ವಶನ್ ನಂಬರ್ 28. ಆಪ್ಷನ್ ಎ ಶುಭಾಶಯ, ಆಪ್ಷನ್ ಬಿ ಶುಭಾಶಯ, ಆಪ್ಷನ್ ಸಿ ಶುಭಾಶಯ, ಆಪ್ಷನ್ ಡಿ ಶುಭಾಶಯ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಶುಭಾಶಯ. 29. ಕ್ವಶನ್ ನಂಬರ್ ಕೆಂದಾವರೆ ಎಂಬುದನ್ನು ಬಿಡಿಸಿ ಬರೆದರೆ ಇದಾಗುತ್ತದೆ. ಆಪ್ಷನ್ ಎ ಕೆಂದ ಪ್ಲಸ್ ಆವರೆ, ಆಪ್ಷನ್ ಬಿ ಕೆಂಪು ಪ್ಲಸ್ ತಾವರೆ, ಆಪ್ಷನ್ ಸಿ ಕೆಂಪಾದ ಪ್ಲಸ್ ಆವರೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಈ ಕ್ವಶನಿಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಕೆಂಪಾದ ಪ್ಲಸ್ ಆವರೆ, ಕೆಂದಾವರೆ. ಕ್ವಶನ್ ನಂಬರ್ 30. ಮನೆ ಪ್ಲಸ್ ಅನ್ನು = ಮನೆಯನ್ನು. ಇದು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಗಮ ಸಂಧಿ, ಆಪ್ಷನ್ ಬಿ. ಅದರಲ್ಲಿ ಯಕಾರಾಗಮ ಸಂಧಿ ಆಗುತ್ತೆ ಇದು. ಕ್ವಶನ್ ನಂಬರ್ 31. ಕಮಲ 5ನೆಯ ತರಗತಿ. ಈ ವಾಕ್ಯದಲ್ಲಿ ಪ್ರಶ್ನಾರ್ಥಕ ರೂಪ ಬರೆಯಿರಿ. ಆಪ್ಷನ್ ಎ ಕಮಲ ಎಷ್ಟು ತರಗತಿ, ಆಪ್ಷನ್ ಬಿ ಕಮಲ ಎಷ್ಟರ ತರಗತಿ, ಆಪ್ಷನ್ ಸಿ ಕಮಲ ಎಷ್ಟನೆಯ ತರಗತಿ, ಆಪ್ಷನ್ ಡಿ ಕಮಲಳ ತರಗತಿ ಯಾವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಕಮಲ ಎಷ್ಟನೆಯ ತರಗತಿ. ಕ್ವಶನ್ ನಂಬರ್ 32 ಇಂದ 33. ಈ ಕೆಳಗೆ ಗೆರೆಯಿಂದ ಸೂಚಿಸಿರುವ ಪದ ತಪ್ಪಾಗಿದ್ದರೆ ಸರಿಯಾದ ಪದವನ್ನು ಸೂಚಿಸಿ. ಕ್ವಶನ್ ನಂಬರ್ 32. ಬೀರಬಲ್ಲನು ಅಕ್ಬರನ ಮಂತ್ರಿಯಾಗಿರುವವನು. ಆಪ್ಷನ್ ಎ ಮಂತ್ರಿಯಾಗಿರುತ್ತಾನೆ, ಆಪ್ಷನ್ ಬಿ ಮಂತ್ರಿಯಾದನು, ಆಪ್ಷನ್ ಸಿ ಮಂತ್ರಿಯಾಗಿದ್ದನು, ಆಪ್ಷನ್ ಡಿ ಬದಲಾವಣೆ ಬೇಡ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂತ್ರಿಯಾಗಿದ್ದನು. 33ನೇ ಕ್ವಶನು. 20 ಶತಮಾನಗಳು ಉರುಳಿ ಹೋಯಿತು. ಆಪ್ಷನ್ ಎ ಹೋದರು, ಆಪ್ಷನ್ ಬಿ ಹೋದವು, ಆಪ್ಷನ್ ಸಿ ಹೋಗುವುದು, ಆಪ್ಷನ್ ಡಿ ಬದಲಾವಣೆ ಬೇಡ. ಸರಿಯಾದ ಉತ್ತರ ಆಪ್ಷನ್ ಬಿ ಹೋದವು. ಕ್ವಶನ್ ನಂಬರ್ 34 ಇಂದ 36. ಕೆಳಗೆ ಕೊಟ್ಟಿರುವ ನಾಣ್ಣುಡಿಗಳನ್ನು ಪೂರ್ಣಗೊಳಿಸಿ. ಕ್ವಶನ್ ನಂಬರ್ 34. ಪಾಪಿ ಡ್ಯಾಶ್ ಹೋದರು ಮೊಣಕಾಲುದ್ದ ನೀರು. ಆಪ್ಷನ್ ಎ ನದಿಗೆ, ಆಪ್ಷನ್ ಬಿ ಕೆರೆಗೆ, ಆಪ್ಷನ್ ಸಿ ಸಮುದ್ರಕ್ಕೆ, ಆಪ್ಷನ್ ಡಿ ಬಾವಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಪಿ ಸಮುದ್ರಕ್ಕೆ ಅಂತ ಬರಬೇಕು. ಕ್ವಶನ್ ನಂಬರ್ 35. ಹಿರಿಯಕ್ಕನ ಚಾಳಿ ಡ್ಯಾಶ್. ಆಪ್ಷನ್ ಎ ಊರಿಗೆಲ್ಲ, ಆಪ್ಷನ್ ಬಿ ಮನೆ ಮಂದಿಗೆಲ್ಲ, ಆಪ್ಷನ್ ಸಿ ನಮಗೆಲ್ಲ, ಆಪ್ಷನ್ ಡಿ ಮನೆಗೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮನೆ ಮಂದಿಗೆಲ್ಲ ಅಂತ ಬರಬೇಕು. ಇನ್ನೊಂದು ಸಲ ಹೇಳ್ತೀನಿ. ಕ್ವಶನ್ ನಂಬರ್ 35ಗೆ ಹಿರಿಯಕ್ಕನ ಚಾಳಿ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮನೆ ಮಂದಿಗೆಲ್ಲ. ಕ್ವಶನ್ ನಂಬರ್ 36. ಕೋಣನ ಮುಂದೆ ಡ್ಯಾಶ್ ಬಾರಿಸಿದಂತೆ. ಆಪ್ಷನ್ ಎ ತುತ್ತೂರಿ, ಆಪ್ಷನ್ ಬಿ ತಬಲ, ಆಪ್ಷನ್ ಸಿ ಕಿನ್ನರಿ, ಆಪ್ಷನ್ ಡಿ ಡೋಲು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿನ್ನರಿ. ಇದ್ರ ಜೊತೆಗೆ ನಾನೊಂದು ಟಿಪ್ಸ್ ಹೇಳ್ತೀನಿ. ಈ ಸಾಮಾನ್ಯ ಕನ್ನಡದಲ್ಲಿ DCC ಬ್ಯಾಂಕ್ಗೆ ಇಂಥ ಪ್ರಶ್ನೆನೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚು ವ್ಯಾಕರಣದ ಬಗ್ಗೆ ಕೇಳಿದ್ರೆ ಒಂದೊಂದು ಸಲ ಗಾದೆಗಳನ್ನೂ ಕೇಳ್ಬಿಡ್ತಾನೆ, ಒಂದೊಂದು ಸಲ ಕವಿ ಪರಿಚಯನೇ ಜಾಸ್ತಿ ಕೇಳ್ಬಿಡ್ತಾನೆ. ಯಾವುದಕ್ಕೂ ಎಲ್ಲನೂ ಅಂದರೆ ತತ್ಸಮ ತದ್ಭವ ಆಗಿರ್ಬೋದು, ನುಡಿಗಟ್ಟಾಗಿರ್ಬೋದು, ಅನುಕರಣ ವ್ಯಯ, ಪ್ರತಿಯೊಂದಕ್ಕೂ ಟೈಮ್ ಕೊಟ್ಟು ಓದಿ. ಯಾವುದನ್ನ ನೆಗ್ಲೆಕ್ಟ್ ಮಾಡಿರ್ತೀವೋ ಅದನ್ನೇ ಜಾಸ್ತಿ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಕರ್ನಾಟಕದ ಮೊದಲುಗಳು, ಈ ಕನ್ನಡದ ಮೊದಲುಗಳು, ಬ್ಯಾಂಗ್ಳೂರು DCC ಬ್ಯಾಂಕಲ್ಲೂ ಕೂಡ ಈ ಯಾವ ಥರ ಅಂದರೆ ಕನ್ನಡದ ಮೊದಲ ಕಾವ್ಯ ಯಾವುದು ಅಂತ ಕೇಳಿದ್ದ. ಮತ್ತು
ತೀನಂ ಶ್ರೀ ಅವ್ರ ಬಗ್ಗೆ ಕೇಳಿದರು. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ನನಗೆ ನೆನಪಾಗ್ತಿಲ್ಲ. ಆ ಬ್ಯಾಂಗ್ಳೂರ್ DCC ಬ್ಯಾಂಕ್ ಕ್ವಶನ್ ಪೇಪರ್ನು ಮಾಡ್ತೀನಿ. ಅದ್ರಲ್ಲಿ ಬೇಕಾದರೆ ತಿಳಿಸ್ಕೊಡ್ತೀನಿ ಯಾವ ಥರ ಕೇಳ್ತಾರೆ ಅಂತ. ಬಟ್ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸಾಮಾನ್ಯ ಕನ್ನಡ ಮತ್ತು ಸಹಕಾರ 50 ಪ್ರಶ್ನೆ ಇರೋದ್ರಿಂದ, ಎರಡು ಸೇರಿ 100 ಮಾರ್ಕ್ಸ್ ಇರೋದ್ರಿಂದ ಎರಡಕ್ಕೂ ಜಾಸ್ತಿ ಹೊತ್ತು ಕೊಟ್ಟು ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಕ್ವಶನ್ಗೆ ಬರೋಣ. ಕ್ವಶನ್ ನಂಬರ್ 37ಇಂದ 42. ಕೆಳಗಿನ ಆಂಗ್ಲ ಪದಗಳಿಗೆ ಸಮಾನ ಕನ್ನಡ ಪದಗಳನ್ನು ಗುರುತಿಸಿ. ಕ್ವಶನ್ ನಂಬರ್ 37. ಸರ್ಕ್ಯುಲರ್. ಆಪ್ಷನ್ ಎ ಸುತ್ತೋಲೆ. ಆಪ್ಷನ್ ಬಿ ಆದೇಶ. ಆಪ್ಷನ್ ಸಿ ನಿರ್ದೇಶನ. ಆಪ್ಷನ್ ಡಿ ಸಂದೇಶ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆದೇಶ. ಕ್ವಶನ್ ನಂಬರ್ 38. ಎಂಡೋಸ್ಮೆಂಟ್. ಆಪ್ಷನ್ ಎ ಮುಗಿಸುವುದು. ಆಪ್ಷನ್ ಬಿ ಬರೆಯುವುದು. ಆಪ್ಷನ್ ಸಿ ಹಿಂಬರಹ. ಆಪ್ಷನ್ ಡಿ ಆದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂಬರಹ. ಕ್ವಶನ್ ನಂಬರ್ 39. ಗ್ಲೋಬಲೈಸೇಷನ್. ನನಗೆ ಕ್ವಶನ್ ನಂಬರ್ 38 ಸ್ವಲ್ಪ ಡೌಟ್ ಇದೆ. ಅದನ್ನು ಕ್ವಶನ್ ನಂಬರ್ 38ನ ನಾನು ಕಮೆಂಟ್ ಸೆಕ್ಷನಲ್ಲಿ ಸರಿಯಾದ ಉತ್ತರ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಹಾಕಿರ್ತೀನಿ ನಿಮಗೆ. ಯಾಕಂದರೆ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇರೋದ್ರಿಂದ ನಾನು ರಾಂಗ್ ಆನ್ಸರ್ ನಿಮಗೆ ಹೇಳ್ಬಾರ್ದಲ್ವ. ನನಗೆ ಸ್ವಲ್ಪ ಡೌಟ್ ಇರೋದ್ರಿಂದ ನಾನು ಚೆಕ್ ಮಾಡಿ ಕರೆಕ್ಟ್ ಆನ್ಸರ್ನ ಹಾಕ್ತೀನಿ. ನೆಕ್ಸ್ಟ್ ಕ್ವಶನ್ ಬರೋಣ. ಕ್ವಶನ್ ನಂಬರ್ 39. ಗ್ಲೋಬಲೈಸೇಷನ್. ಆಪ್ಷನ್ ಎ ಜಾಗತೀಕರಣ. ಆಪ್ಷನ್ ಬಿ ಭೂಪ್ರದೇಶ. ಆಪ್ಷನ್ ಸಿ ವೈಶಿಷ್ಟ್ಯೀಕರಣ. ಆಪ್ಷನ್ ಡಿ ಪ್ರಕೃತಿ. ಸರಿಯಾದ ಉತ್ತರ ಆಪ್ಷನ್ ಎ ಜಾಗತೀಕರಣ. ಕ್ವಶನ್ ನಂಬರ್ 40. ಎಂಟರ್ಪ್ರಿನರ್. ಆಪ್ಷನ್ ಎ ಉದ್ಯಮಿ. ಆಪ್ಷನ್ ಬಿ ಗ್ರಾಹಕ. ಆಪ್ಷನ್ ಸಿ ಪ್ರತಿಷ್ಠಾಪಕ. ಆಪ್ಷನ್ ಡಿ ನೌಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಉದ್ಯಮಿ. ಕ್ವಶನ್ ನಂಬರ್ 41. ಎನ್ವೈರನ್ಮೆಂಟ್. ಆಪ್ಷನ್ ಎ ಪರಿಸರ. ಆಪ್ಷನ್ ಬಿ ಅಂತರಾಳ. ಆಪ್ಷನ್ ಸಿ ಹೊರಗಿನ. ಆಪ್ಷನ್ ಡಿ ಪ್ರಕೃತಿ. ಸರಿಯಾದ ಉತ್ತರ ಆಪ್ಷನ್ ಎ ಪರಿಸರ. ಸಸ್ಟೈನಬಿಲಿಟಿ. ಆಪ್ಷನ್ ಎ ಇರುವುದು. ಆಪ್ಷನ್ ಬಿ ಸುಸ್ಥಿತಿ. ಆಪ್ಷನ್ ಸಿ ನಿರ್ಭರತೆ. ಆಪ್ಷನ್ ಡಿ ಪ್ರಗತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಸ್ಥಿತಿ. ಕ್ವಶನ್ ನಂಬರ್ 43. ತಂಗಿ. ಈ ಪದವನ್ನು ಬಹುವಚನದಲ್ಲಿ ಬರೆದರೆ ಹೀಗಿರುತ್ತದೆ. ಆಪ್ಷನ್ ಎ ತಂಗಿಗಳು. ಆಪ್ಷನ್ ಬಿ ತಂಗಿಯಂದಿರು. ಆಪ್ಷನ್ ಸಿ ತಂಗಿಯರು. ಆಪ್ಷನ್ ಡಿ ಮಲತಂಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ತಂಗಿಯಂದಿರು. ಕ್ವಶನ್ ನಂಬರ್ 44. ಡ್ಯಾಶ್ ಎಂಬ ಸಂಸ್ಥೆಯನ್ನು ಕನ್ನಡ ಅಂಕಿಗಳಲ್ಲಿ 2976 ಎಂದು ಬರೆಯುತ್ತಾರೆ. ಆಪ್ಷನ್ ಎ 7629. ಆಪ್ಷನ್ ಬಿ 2976. ಆಪ್ಷನ್ ಸಿ 3976. ಆಪ್ಷನ್ ಡಿ 3629. ಸರಿಯಾದ ಉತ್ತರ ಆಪ್ಷನ್ ಬಿ 2976. ಕ್ವಶನ್ ನಂಬರ್ 45. ಕೆಳಗಿನ ವಾಕ್ಯದಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ಎಂದು ಸೂಚಿಸಿ. ತಪ್ಪಿಲ್ಲದಿದ್ದರೆ ಡಿ ಆಯ್ಕೆ ಮಾಡಿ. ಆಪ್ಷನ್ ಎ ಅತಿಯಾದ ವಾಹನ. ಆಪ್ಷನ್ ಬಿ ಸಂಚಾರಗಳಾಗಿ ಪರಿಸರ. ಆಪ್ಷನ್ ಸಿ ಪರಿಸರ ಹಾಳಾಗಿದೆ. ಆಪ್ಷನ್ ಡಿ ತಪ್ಪಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಚಾರಗಳಾಗಿ. ಇದ್ಯಾಕಂದಪ್ಪ ಅಂದರೆ ಅತಿಯಾದ ವಾಹನ ಸಂಚಾರಗಳಿಂದಾಗಿ ಅಂತ ಬರಬೇಕು. ಆದ್ದರಿಂದ ಆಪ್ಷನ್ ಬಿ ತಪ್ಪಿರುವ ಪಾಯಿಂಟು. ಅದರಿಂದ ತಪ್ಪಿರೋದನ್ನ ತಪ್ಪಿದೆ ಅಂತ ಸೂಚಿಸಿ ಅಂತ ಹೇಳಿರೋದ್ರಿಂದ ಬಿ ಸಂಚಾರಗಳಾಗಿ ತಪ್ಪಿದೆ. ಕ್ವಶನ್ ನಂಬರ್ 46. ಓದುವಳು. ಈ ಪದ ಯಾವ ಕಾಲದಲ್ಲಿದೆ. ಆಪ್ಷನ್ ಎ ಭೂತಕಾಲ. ಆಪ್ಷನ್ ಬಿ ವರ್ತಮಾನ ಕಾಲ. ಆಪ್ಷನ್ ಸಿ ಭವಿಷ್ಯತ್ ಕಾಲ. ಆಪ್ಷನ್ ಡಿ ಓದುವ ಕಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ಭವಿಷ್ಯತ್ ಕಾಲ. ಓಕೆ. ಕ್ವಶನ್ ನಂಬರ್ 47ಇಂದ 50. ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳನ್ನು ಉತ್ತರಿಸಿ. ನಿಮ್ಮ ಆಯ್ಕೆಯ ಉತ್ತರವು ಮೇಲಿನ ಗದ್ಯ ಭಾಗದಲ್ಲಿ ಬಂದಿರುವ ವಿವರಗಳಿಗೆ ಮಾತ್ರ ಸಂಬಂಧಿಸಿರಬೇಕು. ಓಕೆ. ಪೆಟ್ರೋಲ್ ಉಳಿಸಬೇಕಾದರೆ ಪೆಟ್ರೋಲ್ ಬಳಸಬಾರದು.
ಕನ್ನಡ ಉಳಿಸಬೇಕಾದರೆ ಎಂಬ ಮಾತು ಪ್ರತಿ ನವೆಂಬರ್ 1ರಂದು ಹತ್ತಿರದಿಂದ ಹರಿದಾಡುವ ಒಂದು ಜೋಕ್. ಕನ್ನಡ ಉಳಿಸಬೇಕಾದರೆ ಕನ್ನಡ ಬೆಳೆಸಬೇಕು. ಇದು ಎಲ್ಲರೂ ಒಪ್ಪುವ ಮಾತು. ಕನ್ನಡ ಭಾಷೆಯ ಶ್ರೀಮಂತಿಕೆ ಬಗ್ಗೆ ಭಾಷಣ ಬಿಗಿದು ಮೇಜು ಕುಟ್ಟುವುದರಿಂದ ಕನ್ನಡ ಉಳಿಯುವುದಿಲ್ಲ. ಅದು ಉಳಿಯಬೇಕೆಂದರೆ ಜನಸಾಮಾನ್ಯರು ಅದನ್ನು ಬಳಸಬೇಕು. ಜನಸಾಮಾನ್ಯರಿಗೆ ಪ್ರಮುಖವಾಗಿ ಬೇಕಾದದ್ದು ಸಾಹಿತಿಗಳು ಬೆನ್ನು ತಟ್ಟಿಕೊಳ್ಳುವ ಸೃಜನಶೀಲ ಕಥನ ಸಾಹಿತ್ಯವಲ್ಲ. ಅದು ಬೇಡ ಎಂದಲ್ಲ. ಆದರೆ ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಾದದ್ದು ಮಾಹಿತಿ ಸಾಹಿತ್ಯ. ಇಷ್ಟೋದಿ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 47. ಯಾವುದರಿಂದ ಕನ್ನಡ ಉಳಿಯುವುದಿಲ್ಲ? ಆಪ್ಷನ್ ಎ ಬರವಣಿಗೆ, ಆಪ್ಷನ್ ಬಿ ಭಾಷಣ, ಆಪ್ಷನ್ ಸಿ ಯೋಜನೆಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾಷಣ. ಕ್ವಶನ್ ನಂಬರ್ 48. ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಾಗಿರುವುದು ಏನು? ಆಪ್ಷನ್ ಎ ಕಥನ ಸಾಹಿತ್ಯ, ಆಪ್ಷನ್ ಬಿ ಕಾವ್ಯ ಸಾಹಿತ್ಯ, ಆಪ್ಷನ್ ಸಿ ನಾಟಕ ಸಾಹಿತ್ಯ, ಆಪ್ಷನ್ ಡಿ ಮಾಹಿತಿ ಸಾಹಿತ್ಯ. ಇಲ್ಲಿ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಅದು ಉಳಿಯಬೇಕಾದರೆ ಜನಸಾಮಾನ್ಯರು ಅದನ್ನು ಬೆಳೆಸಬೇಕು. ಜನಸಾಮಾನ್ಯರಿಗೆ ಪ್ರಮುಖವಾಗಿ ಬೇಕಾಗಿದ್ದು ಸಾಹಿತಿಗಳು ಬೆನ್ನು ತಟ್ಟಿಕೊಳ್ಳುವ ಸೃಜನಶೀಲ ಕಥನ ಸಾಹಿತ್ಯವಲ್ಲ. ಅದು ಬೇಡ ಎಂದಲ್ಲ. ಆದರೆ ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಾಗಿರುವುದು ಮಾಹಿತಿ ಸಾಹಿತ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ 48ನೇ ಕ್ವಶನ್ಗೆ ಮಾಹಿತಿ ಸಾಹಿತ್ಯ. ಇನ್ನು 49ನೇ ಕ್ವಶನ್ನು. ಈಗ ತೀವ್ರ ಚರ್ಚೆ ನಡೆಯುತ್ತಿರುವುದು ಯಾವುದರ ಬಗ್ಗೆ? ಆಪ್ಷನ್ ಎ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ, ಆಪ್ಷನ್ ಬಿ ಇಂಗ್ಲಿಷ್ ಮಾಧ್ಯಮ, ಆಪ್ಷನ್ ಸಿ ಕನ್ನಡ ಮಾಧ್ಯಮ, ಆಪ್ಷನ್ ಡಿ ಯಾವುದೂ ಅಲ್ಲ. ಇದು ಬರೋಣ, ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಆದರೆ ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಿರುವುದು ಮಾಹಿತಿ ಸಾಹಿತ್ಯ. ಒಬ್ಬಾತನಿಗೆ ಹೊಚ್ಚ ನಮೂನೆಯ ಪ್ಲಾಸ್ಮಾ LCD ಅಥವಾ LED TV ಖರೀದಿಸಬೇಕಾಗಿದೆ ಎಂದಿಟ್ಟುಕೊಳ್ಳಿ. ಆತನಿಗೆ ಇವುಗಳ ವ್ಯತ್ಯಾಸ ಗೊತ್ತಿರಬೇಕು. ತನ್ನ ಅಗತ್ಯ ಮತ್ತು ಮಿತಿಯೊಳಗೆ ಯಾವುದು ಉತ್ತಮ ಎಂದು ತಿಳಿಯಬೇಕು. ಆತ ಇದನ್ನು ಕನ್ನಡದಲ್ಲಿ ತಿಳಿಯುವ ಬಗೆ ಹೇಗೆ? ಇದಕ್ಕೆ ಬೇಕು ಒಂದು ವಿಶ್ವಕೋಶ. ಈಗ ಇನ್ನೊಂದು ವಿಷಯದ ಕಡೆ ಗಮನ ಹರಿಸೋಣ. ಈಗ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ. ಕನ್ನಡ ಮಾಧ್ಯಮದಲ್ಲಿ ಕಲಿತರೆ ನಮ್ಮ ಮಕ್ಕಳಿಗೆ ಪ್ರಪಂಚ ಜ್ಞಾನ ದೊರೆಯುವುದಿಲ್ಲ. ಆದುದರಿಂದ ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಸುತ್ತೇವೆ ಎಂದು ಹೆಚ್ಚಿನ ತಂದೆ ತಾಯಿಯರು ಹೇಳುತ್ತಾರೆ. ಕನ್ನಡ ಭಾಷೆಯಲ್ಲಿ ಪ್ರಪಂಚ ಜ್ಞಾನದ ಲಭ್ಯತೆ ತುಂಬ ಕಡಿಮೆ ಎಂಬುದನ್ನು ನಾವು ಒಪ್ಪಲೇಬೇಕು. ಆದರೆ ಈ ಸಮಸ್ಯೆಗೆ ಪರಿಹಾರ ಇಂಗ್ಲಿಷ್ ಭಾಷೆಯ ಮೊರೆ ಹೋಗುವುದಲ್ಲ, ಕನ್ನಡ ಭಾಷೆಯಲ್ಲಿ ಪ್ರಪಂಚ ಜ್ಞಾನ ತರುವುದು. ಈ ರೀತಿ ಮಾಡಲು ಸಹಾಯ ಮಾಡುವುದು ಅತಿ ಜನಪ್ರಿಯವಾಗಿರುವ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಕನ್ನಡ ವಿಕಿಪೀಡಿಯಾ. ಎಲ್ಲ ವಿಕಿಪೀಡಿಯಾಗಳಂತೆ ಕನ್ನಡ ವಿಕಿಪೀಡಿಯಾವು ಜನರಿಂದ ಜನರಿಗಾಗಿ ಜನರೇ ನಡೆಸುವ ಒಂದು ಮುಕ್ತ ಮತ್ತು ಸ್ವತಂತ್ರ ವಿಶ್ವಕೋಶ. ಇನ್ನೊಬ್ಬರು ಬರೆದ ಲೇಖನದಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದರೆ ಅಥವಾ ಮಾಹಿತಿ ಕೊರತೆ ಇದ್ದಲ್ಲಿ, ಈ ಮಾಹಿತಿ ನಿಮ್ಮಲ್ಲಿ ಇದ್ದಲ್ಲಿ ಅದನ್ನು ನೀವೇ ತಿದ್ದಬಹುದು, ಹೆಚ್ಚಿನ ಮಾಹಿತಿ ಸೇರಿಸಬಹುದು, ಹೊಸ ಲೇಖನವನ್ನು ನೀವೇ ಸೇರಿಸಬಹುದು. ನಿಮ್ಮ ಲೇಖನ ಯಾರೋ ಒಬ್ಬರು ಒಪ್ಪಿದ ನಂತರ ಅದು ಪ್ರಕಟವಾಗುವ ಪರಿಪಾಠ ಇಲ್ಲಿಲ್ಲ. ನೀವು ಲೇಖನ ಬರೆದು ಪುಟಗಳನ್ನು ಉಳಿಸಿ ಎಂಬುದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಲೇಖನ ಕನ್ನಡ ವಿಕಿಪೀಡಿಯಾಕ್ಕೆ ಸೇರ್ಪಡೆಯಾಗುತ್ತದೆ. ಪ್ರಪಂಚದಾದ್ಯಂತ ಹಬ್ಬಿರುವ ಕನ್ನಡಿಗರಿಗೆ ಅದು ಕ್ಷಣಮಾತ್ರದಲ್ಲಿ ದೊರೆಯುವಂತಾಗುತ್ತದೆ. ಕ್ವಶನ್ ನಂಬರ್ 49ಗೆ ಈಗ ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೊತೀನಿ. ಆಪ್ಷನ್ ಎ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ. ಕ್ವಶನ್ ನಂಬರ್ 50. ಜನಪ್ರಿಯವಾಗಿರುವ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಯಾವುದು? ಆಪ್ಷನ್ ಎ ಕನ್ನಡ ವಿಕಿಪೀಡಿಯಾ, ಆಪ್ಷನ್ ಬಿ ಕನ್ನಡ ವಿಶ್ವಕೋಶ, ಆಪ್ಷನ್ ಸಿ ಕನ್ನಡ ನಿಘಂಟು, ಆಪ್ಷನ್ ಡಿ ಗ್ರಂಥಾಲಯ.
ಕ್ವಶನ್ ನಂಬರ್ 50ಗೆ ಬಂದು ಆಪ್ಷನ್ ಎ ಕನ್ನಡ ವಿಕಿಪೀಡಿಯಾ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ನಿಮಗೆ ಇನ್ನೂ ಹೆಚ್ಚು ಓಲ್ಡ್ ಕ್ವಶನ್ ಪೇಪರ್ನ ರಿವಿಷನ್ ಮಾಡಿಕೊಡ್ತೇನೆ. ಧನ್ಯವಾದಗಳು.